ಪ್ರಿಯ ವೀಕ್ಷಕರೇ, ದೈವಿಕ ಶಕ್ತಿಯ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಸಕಲ ಸಂತರ ಹಬ್ಬವನ್ನು ಆಚರಿಸುತ್ತೇವೆ. ಪವಿತ್ರ ಧರ್ಮಸಭೆಯಲ್ಲಿ ಅನೇಕ ಸಂತರಿದ್ದಾರೆ. ಪವಿತ್ರ ಧರ್ಮಸಭೆಯು ಭಕ್ತ ವಿಶ್ವಾಸಿಗಳ ಕೋರಿಕೆಯ ಮೇಲೆಗೆ ಆಧ್ಯಾತ್ಮಿಕ ಜೀವನದಲ್ಲಿ ಉತ್ತುಂಗಕ್ಕೆ ಏರಿದವರನ್ನು ಸಂತರೆಂದು ಘೋಷಿಸಿದೆ. ನವೆಂಬರ್ 1ರಂದು ನಾವು ಎಲ್ಲ ಸಂತರುಗಳನ್ನು ಜ್ಞಾಪಿಸಿಕೊಂಡು ವಿಶೇಷ ಪೂಜೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ನವೆಂಬರ್ 2ರಂದು ಸಕಲ ಆತ್ಮಗಳ ಹಬ್ಬವನ್ನು ಆಚರಿಸುತ್ತೇವೆ. ಕ್ರಿಸ್ತಶಕ 5ನೇ ಶತಮಾನದಿಂದ ಮೃತರಿಗೋಸ್ಕರ ಪೂಜೆ ಸಲ್ಲಿಸುವುದು ವಾಡಿಕೆಯಾಗಿದೆ. ಇಹಲೋಕದಲ್ಲಿರುವ ನಾವು ಶುದ್ಧೀಕರಣ ಸ್ಥಳದಲ್ಲಿರುವ ಎಲ್ಲ ಆತ್ಮಗಳಿಗೋಸ್ಕರ ಪ್ರಾರ್ಥಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇಂದು ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಪರಮ ಪೂಜ್ಯ ಡಾಕ್ಟರ್ ಅಲೋಷಿಯಸ್ ಪಾಲ್ ಡಿಸೋಜರವರಿಂದ ಸಕಲ ಸಂತರ ಹಬ್ಬ ಹಾಗೂ ಸಕಲ ಆತ್ಮಗಳ ಹಬ್ಬದಂದು ಈ ವಿಶೇಷ ಸಂದೇಶ. ಅವರನ್ನು ನಾವೀಗ ಆಲಿಸೋಣ. ಒಬ್ಬ ವಯಸ್ಸಾದ ಹಾಗೂ ಮರಣಾವಸ್ಥೆಯಲ್ಲಿ ಇದ್ದಂಥ ಗುರುಗಳ ಮಂಚದ ಸುತ್ತಲೂ ನೆರೆದಿದ್ದ ಅವರ ಸಹಾಯಕ ಗುರುಗಳು ಅವರ ಜೀವನದ ಗುಣಗಾನ ಮಾಡುತ್ತಿದ್ದರು. ಒಬ್ಬ ಗುರುಗಳು ಹೇಳಿದರು, ಈ ಗುರುಗಳು ಅರಸ ಸೊಲೊಮೋನನಂತೆ ಬಹಳ ಬುದ್ಧಿವಂತರಾಗಿದ್ದರು. ಇನ್ನೊಬ್ಬ ಗುರುಗಳು ಹೇಳಿದರು, ಇವರ ವಿಶ್ವಾಸವು ಬಂಡೆಯಂತೆ ದೃಢವಾಗಿತ್ತು. ಮತ್ತೊಬ್ಬ ಗುರುಗಳು ನುಡಿದರು, ಇವರು ಒಬ್ಬ ಪ್ರಬಲ ನಾಯಕರಾಗಿದ್ದರು. ಇವರೊಂದಿಗೆ ಮತ್ತೊಬ್ಬ ಗುರುಗಳು ದನಿಗೂಡಿಸಿ ಹೇಳಿದರು, ಇವರು ಅದ್ಭುತವಾದ ವಾಕ್ಚಾತುರ್ಯ ಉಳ್ಳವರು. ಕೊನೆಗೆ ಎಲ್ಲರೂ ಇವರ ಗುಣಗಳನ್ನು ಹೊಗಳಿದ ನಂತರ ಮರಣಾವಸ್ಥೆಯಲ್ಲಿದ್ದಂಥ ಆ ಗುರುಗಳ ಮುಖವು ಬಾಡಿತು. ಇದನ್ನು ಕಂಡ ಆ ದೇವಾಲಯದ ಉಪದೇಶಿಯು ಗುರುಗಳನ್ನು ನೋಡುತ್ತಾ ಕೇಳಿದರು, ಗುರುಗಳೇ, ಎಲ್ಲರೂ ನಿಮ್ಮ ಸದ್ಗುಣಗಳನ್ನು ಹೊಗಳುತ್ತಿರುವಾಗ ನಿಮಗೆ ಸಂತೋಷವಾಗಲಿಲ್ವೇ? ಆಗ ಆ ಗುರುಗಳು ಮೆಲುದನಿಯಲ್ಲಿ ಉತ್ತರಿಸುತ್ತಾ ಹೀಗೆಂದರು, ಇಲ್ಲ ಇಲ್ಲ, ಏಕೆಂದರೆ ಅವರ್ಯಾರೂ ನನ್ನ ಪವಿತ್ರತೆಯ ಬಗ್ಗೆ ಮಾತನಾಡಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಮುದ್ದು ಮಕ್ಕಳೇ, ಕೆಲವರ ಜೀವನವು ಪವಿತ್ರತೆಯಿಂದ ಕೂಡಿದ್ದರೆ ಇನ್ನೂ ಕೆಲವರು ತಾವೇ ಪರಿಶುದ್ಧರು ಎಂಬ ಆಲೋಚನೆಯಲ್ಲಿರುತ್ತಾರೆ. ಮತ್ತು ಕೆಲವರು ತಮ್ಮ ಪರಿಶುದ್ಧತೆಯ ಜೀವನವನ್ನು ತಮ್ಮ ಕಾರ್ಯಗಳ ಮೂಲಕ ಅದನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಶುಭ ಸಂದೇಶ ನುಡಿಯುತ್ತದೆ, ಜ್ಞಾನಸ್ನಾನ ಹೊಂದಿದ ಪ್ರತಿಯೊಬ್ಬ ಕ್ರೈಸ್ತನೂ ಕೂಡ ಪರಿಶುದ್ಧನು ಎಂಬುದಾಗಿ. ಇಂದು ನಾವು 2 ಮಹೋತ್ಸವಗಳನ್ನು ಆಚರಿಸುತ್ತಿದ್ದೇವೆ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ, ಎರಡನೇದಾಗಿ ಸಕಲ ಸಂತರ ಮಹೋತ್ಸವ. ಆದ್ದರಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವ ಎಲ್ಲ ಜನತೆಗಾಗಿ ಶುಭವನ್ನು ಕೋರುತ್ತಾ ನಮ್ಮ ರಾಜ್ಯಕ್ಕಾಗಿ ನಾವು ಇಂದು ಪ್ರಾರ್ಥಿಸೋಣ. ಈ ರಾಜ್ಯದಲ್ಲಿ ಶಾಂತಿ ಮತ್ತು ಪ್ರೀತಿ ಇವುಗಳ ವಾತಾವರಣ ಬರಲಿ. ಇದನ್ನು ದೇವರು ನಮಗೆ ಅನುಗ್ರಹಿಸಲಿ. ಎರಡನೇ ವಿಶೇಷತೆ ಅಂದರೆ, ಇಂದು ವಿಶೇಷವಾಗಿ ತಾಯಿ ಧರ್ಮಸಭೆಯು ಸಕಲ ಸಂತರ ಸ್ಮರಣೆಯ ಹಬ್ಬವನ್ನು ಆಚರಿಸುವಂತಹ ದಿನ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಮೂಡುವಂಥ ಪ್ರಶ್ನೆ ಎಂದರೆ, ಪ್ರತಿದಿನವೂ ಒಂದಲ್ಲ ಒಂದು ಸಂತರ ಸ್ಮರಣೆಯನ್ನು ನಾವು ಆಚರಿಸುವಾಗ ಏಕೆ ಧರ್ಮಸಭೆಯು ನವೆಂಬರ್ ತಿಂಗಳ ಮೊದಲನೆಯ ದಿನವನ್ನು ಸಕಲ ಸಂತರ ಸ್ಮರಣೆಯನ್ನಾಗಿ ಆಚರಿಸುತ್ತಿದೆ? ಸರಿ, ಹಲವರು ಸಂತರು ಇರಬಹುದು. ಆದರೆ ಇಂದು ನಾವು ಪ್ರತ್ಯೇಕವಾಗಿ ಧರ್ಮಸಭೆಯ ಗಣನೆಗೆ ಬಾರದಂತಹ ಸಂತರ, ಭಕ್ತರ ಹಾಗೂ ಅಸಾಮಾನ್ಯ ಜೀವನ ನಡೆಸಿ ಪವಿತ್ರತೆಯ ಹಾದಿಯಲ್ಲಿ ನಡೆದ ಎಣಿಕೆಗೆ ಸಿಲುಕದಂತಹ
ಸಾಮಾನ್ಯ ಕ್ರೈಸ್ತರನ್ನು ಸಹ ಇಂದು ಸ್ಮರಿಸಲಾಗುತ್ತದೆ. ಹಾಗೆಂದರೆ ಸಂತರು ಎಂದರೆ ಯಾರು ಎಂಬ ಪ್ರಶ್ನೆ ನಮ್ಮ ಮನದಲ್ಲಿ ಮೂಡಬಹುದು. ಸಂತರು ಎಂದರೆ ದೇವದೂತರು ಅಥವಾ ದೇವರಿಂದ ಪ್ರತ್ಯೇಕವಾಗಿ ಸೃಷ್ಟಿ ಮಾಡಲ್ಪಟ್ಟವರು ಅಲ್ಲ. ಬದಲಾಗಿ ಅವರೆಲ್ಲ ನಮ್ಮಂತೆ ಈ ಲೋಕದ ಆಶಾಪಾಶಗಳ ಮಧ್ಯೆ ಜೀವಿಸಿ ಎಲ್ಲ ರೀತಿಯ ಶೋಧನೆಗೆ ಒಳಗಾದವರು. ಆದರೂ ಅವು ಎಲ್ಲವುಗಳಿಗೆ ಬಲಿಯಾಗದೆ ತಮ್ಮನ್ನೇ ಆಧ್ಯಾತ್ಮಿಕವಾಗಿ ಪರಿವರ್ತನೆಗೊಳಿಸಿಕೊಂಡು ಪ್ರಭು ಕ್ರಿಸ್ತರ ವರಪ್ರಸಾದದಿಂದ ದೇವರೊಡನೆ ಆಯ್ಕೆಯಾದವರು. ನಾವು ತಿಳಿದಂತೆ ನಮ್ಮ ಧರ್ಮಸಭೆಯು ಅನೇಕ ಗುರುಗಳನ್ನು, ಭಗಿನಿಯರನ್ನು ಹಾಗೂ ಸಹೋದರ ಸಹೋದರಿಯರನ್ನು ಸಂತರ ಪದವಿಗೇರಿಸಿದೆ. ಆದರೆ ಪ್ರತಿಯೊಬ್ಬ ಮಾನವನು ಈ ಪದವಿಗೆ ಬಾಧ್ಯಸ್ಥನು. ಕಾರಣ ನಾವೆಲ್ಲರೂ ದೇವರ ಪ್ರತಿರೂಪವಾಗಿ ಸೃಷ್ಟಿಸಲ್ಪಟ್ಟವರು. ಸಂತ ಪೌಲರ ಪ್ರಕಾರ ಪ್ರಭು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬನೂ ಸಂತನೆಂದು ಕರೆಯಲ್ಪಡಲು ಯೋಗ್ಯನು. ಚರಿತ್ರೆಯ ಪ್ರಕಾರ ರೋಮ್ ನಗರದಲ್ಲಿ ಎಲ್ಲ ದೇವತೆಗಳಿಗೆ ಮೀಸಲಾದ ಒಂದು ದೇವಾಲಯವಿತ್ತು. ಅಂದಿನ ರೋಮ್ ಚಕ್ರವರ್ತಿ ಈ ಎಲ್ಲ ದೇವರುಗಳ ವಿಗ್ರಹವನ್ನು ಆ ದೇವಾಲಯದಲ್ಲಿ ಕೂಡಿಸಿಟ್ಟಿದ್ದನು. ಕ್ರಿಸ್ತಶಕ 609 ಜಗದ್ಗುರು 4ನೇ ಬಾನಿಫಾಸ್ರವರು ಈ ಮೂರ್ತಿಗಳನ್ನು ತೆಗೆಸಿ ಮಾತೆ ಮರಿಯಮ್ಮನವರ ಗೌರವಾರ್ಥವಾಗಿ ಆ ದೇವಾಲಯವನ್ನು ಸಕಲ ಸಂತರಿಗೆ ಅರ್ಪಿಸಿದರು. ಕ್ರಿಸ್ತಶಕ 800 ಸಕಲ ಸಂತರ ಹಬ್ಬ ನವೆಂಬರ್ 1 ಆಚರಿಸಲ್ಪಡುತ್ತದೆ. ಸಂತರ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಎಲ್ಲರ ಹೆಸರುಗಳು ಪಟ್ಟಿಯಲ್ಲಿ ಕಾಣಸಿಗುವುದಿಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಂತರೇ. ಈ 2 ಉದ್ದೇಶಗಳಿಗಾಗಿ ಈ ಹಬ್ಬವನ್ನು ಸ್ಥಾಪಿಸಲು ಧರ್ಮಸಭೆಯನ್ನು ಪವಿತ್ರಾತ್ಮರು ಮುನ್ನಡೆಸಿದರು. ಅವುಗಳೆಂದರೆ, ಮೊದಲನೇದಾಗಿ ಇಡೀ ಪ್ರಪಂಚದಲ್ಲಿ ಅನೇಕ ಕಥೋಲಿಕ ಸಹೋದರರಲ್ಲಿ ದೇವರು ಆತ್ಮದ್ವಾರವನ್ನು ಕರುಣಿಸಿದ್ದಕ್ಕಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸುವುದು. ಮತ್ತು ಎರಡನೇದಾಗಿ ತಮ್ಮ ಮಾನವ ಬಲಹೀನತೆ, ಪ್ರಲೋಭನೆ ಹಾಗೂ ಹಿಂಸೆಗೊಳಗಾದರೂ ಕೂಡ ಮತ್ತೆ ಕ್ರಿಸ್ತರಂತಾಗಲು ಪ್ರಯತ್ನಿಸಿರುವವರನ್ನು ಉತ್ತೇಜಿಸುವುದು. ಪವಿತ್ರ ಗ್ರಂಥದಲ್ಲಿ, ಪ್ರಕಟಣೆಯ ಗ್ರಂಥದಲ್ಲಿ ನಾವು ನೋಡ್ತೇವೆ, ಸಂತ ಯೋಹಾನರು 2 ರೀತಿಯ ದರ್ಶನಗಳನ್ನು ಕಂಡರು. ಮೊದಲನೆಯ ದರ್ಶನದಲ್ಲಿ ಕಷ್ಟ ಹಿಂಸೆಗಳನ್ನು ಅನುಭವಿಸಲು ದೇವರಿಂದ ಮುದ್ರೆಯೊತ್ತಿಸಿಕೊಂಡ ಜನರನ್ನು ಭೂಮಿಯಲ್ಲಿ ಕಂಡರೆ, ಎರಡನೆಯ ದೃಶ್ಯದಲ್ಲಿ ಆ ರೀತಿಯಾದ ಭೀಕರ ಹಿಂಸೆ ಬಾಧೆಯನ್ನು ಅನುಭವಿಸಿ ತಮ್ಮ ನಿಲುವಂಗಿಯನ್ನು ಯಜ್ಞದ ಕುರಿಮರಿಯ ಅಂದರೆ ಪ್ರಭು ಕ್ರಿಸ್ತರ ರಕ್ತದಿಂದ ತೊಳೆದು ಬಿಳುಪಾಗಿಸಿಕೊಂಡಿರುವ ದೊಡ್ಡ ಜನಸಮೂಹವನ್ನು ಸ್ವರ್ಗದಲ್ಲಿ ಅವರು ಕಾಣುತ್ತಾರೆ. ಸಂತ ಯೋಹಾನರು ತನ್ನ ಗ್ರಂಥದಲ್ಲಿ ಹೀಗೆನ್ನುತ್ತಾರೆ, ನಾವೆಲ್ಲರೂ ದೇವರ ಪ್ರೀತಿಯ ಮಕ್ಕಳೆಂದು ಸ್ಪಷ್ಟವಾಗಿ ಅರಿವಾಗುತ್ತದೆ. ಆದ್ದರಿಂದ ನಾವು ಯಾವಾಗ ದೇವರ ಅಪರಿಮಿತ ಪ್ರೀತಿಗೆ ಪ್ರತಿಯಾಗಿ ಅವರ ನಿಜವಾದ ಮಕ್ಕಳಾಗಿ ಜೀವಿಸುತ್ತೇವೋ ಆಗ ನಾವು ಅವರನ್ನು ಸ್ವರ್ಗದಲ್ಲಿ ಯಥಾರ್ಥ ರೂಪದಲ್ಲಿ ಕಾಣುವ ಸೌಭಾಗ್ಯವನ್ನು ಪಡೆಯುತ್ತೇವೆ. ಈ 2 ವಾಚನಗಳ ತಿರುಳನ್ನು ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ. ಪ್ರಭು ಕ್ರಿಸ್ತರ ಪರ್ವತದ ಪ್ರಸಂಗದಲ್ಲಿ ಸರ್ಮನ್ ಆನ್ ದ ಮೌಂಟ್ ಪ್ರಭು ಯೇಸು ಕ್ರಿಸ್ತರು ಹೀಗೆನ್ನುತ್ತಾರೆ, ಬಡವರು, ದುಃಖಿಗಳು, ನ್ಯಾಯನೀತಿಗಾಗಿ ಹಸಿದವರು, ನ್ಯಾಯ ನೀತಿಯ ನಿಮಿತ್ತ
ಹಿಂಸೆಯನ್ನು ತಾಳುವವರು, ಸಮಾಜದಲ್ಲಿ ತುಳಿತಗೊಳಗಾದ ಜನರು ಇವೆಲ್ಲರೂ ಭಾಗ್ಯವಂತರು. ಏಕೆಂದರೆ ಇವರ ಭಾಗ್ಯದ ಫಲವು ಮೊದಲನೆಯ ವಾಚನದಲ್ಲಿ ನುಡಿದಂತೆ ಶ್ವೇತಾಂಬರರಾಗಿ ಯಜ್ಞದ ಕುರಿಮರಿಯ ಸಾನ್ನಿಧ್ಯದಲ್ಲಿ ನಿಲ್ಲುವ ಹಾಗೂ ಎರಡನೆಯ ವಾಚನದಲ್ಲಿ ಹೇಳುವಂತೆ ದೇವರನ್ನು ಮುಖಾಮುಖಿಯಾಗಿ ನೋಡುವ ಸೌಭಾಗ್ಯದಲ್ಲಿ ಅಡಗಿದೆ. ಸಹೋದರ ಸಹೋದರಿಯರೇ, ಸಂತತನ ಎನ್ನುವುದು ಆಂತರಿಕ ಗುಣ. ನಾವೆಲ್ಲ ಅಥವಾ ನಮ್ಮಲ್ಲಿ ಅನೇಕರ ಬದುಕು ತೋರಿಕೆಯ ಬದುಕಾಗಿದೆ. ಆದರೆ ಪ್ರಾಮಾಣಿಕವಾಗಿ ಬದುಕುವ ಕ್ಷಣಗಳು ತುಂಬ ಅಪರೂಪ. ಸಂತರು ನಮ್ಮ ಸ್ವರ್ಗೀಯ ನಾಯಕರು. ನೋಡಿ, ಸಿನಿಮಾ ನಟನಟಿಯರ ಹಾವಭಾವಗಳಿಗೆ ಹಾಗೂ ಪ್ರಪಂಚದ ಮನೋರಂಜನೆಗಳಿಗೆ ನಾವು ಬಲು ಬೇಗ ಮಾರು ಹೋಗ್ತೇವೆ. ಆದರೆ ಅದೇ ಒಬ್ಬ ಸಂತರ ಜೀವನವನ್ನು ತೆಗೆದುಕೊಂಡರೆ, ಅವರ ಮಾರ್ಗಗಳನ್ನು ಅನುಸರಿಸಿ ಅವರ ಬಗ್ಗೆ ಚಿಂತಿಸಿ ದೇವರ ಚಿತ್ತವನ್ನು ಮಾಡಲು ಸಹ ನಮಗೆ ಸಮಯವಿರುವುದಿಲ್ಲ. ಇಂದು ನಾವು ಸಕಲ ಸಂತರ ಹಬ್ಬವನ್ನು ಆಚರಿಸುವಾಗ ಸಂತರುಗಳು ನಮಗೊಂದು ಮುಖ್ಯ ಸಂದೇಶವನ್ನು ನೀಡುತ್ತಾರೆ. ಅದೇನೆಂದರೆ, ಅವರು ನಮ್ಮಂತೆ, ಆದ್ದರಿಂದ ನಾವೆಲ್ಲರೂ ಪಾರಮಾರ್ಥಿಕವಾಗಿ ಬಡವರಾಗೋಣ, ದುಃಖಿಗಳಾಗೋಣ, ವಿನಯಶೀಲರಾಗೋಣ, ನ್ಯಾಯನೀತಿಗಾಗಿ ಹಸಿದು ಹಾತೊರೆಯೋಣ, ದಯಾವಂತರಾಗೋಣ, ನಿರ್ಮಲ ಹೃದಯಿಗಳಾಗೋಣ, ಶಾಂತಿಗಾಗಿ ಶ್ರಮಿಸೋಣ ಮತ್ತು ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ಕೂಡ ತಾಳಲು ಸಿದ್ಧರಾಗೋಣ. ಹೀಗೆ ಮಾಡಿದರೆ ಖಂಡಿತವಾಗಿಯೂ ನಾವು ಭಾಗ್ಯವಂತರಾಗುವೆವು. ಈ ವರ್ಷವನ್ನು ವಿಶ್ವಾಸದ ವರ್ಷವನ್ನಾಗಿ ನಮ್ಮ ಜಗದ್ಗುರು ಬೆನೆಡಿಕ್ಟ್ 16ನೇಯವರು ಘೋಷಿಸಿದ್ದಾರೆ. ಅಲ್ಲದೆ ವಿಶ್ವಾಸದ ಬಾಗಿಲು ಎಂಬ ವಿಶ್ವ ಪರಿಪತ್ರವನ್ನು ಹೊರಡಿಸಿದ್ದಾರೆ. ವಿಶ್ವಾಸವೆಂದರೆ ನಂಬಿ ದೇವರ ಅಸ್ತಿತ್ವದ ಅನುಭವವನ್ನು ನಾವು ಮಾಡುವುದು, ಅದು ವಿಶ್ವಾಸ. ಈ ವರ್ಷದಲ್ಲಿ ದೇವರಲ್ಲಿ ನಂಬಿಕೆ, ವಿಶ್ವಾಸವನ್ನು ನಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರಿಸುವುದು ಮತ್ತು ನಮ್ಮ ಜೀವನದಲ್ಲಿ ಹಾಗೂ ನಮ್ಮ ನಡೆನುಡಿಗಳ ಮುಖಾಂತರ ತೋರಿಸಿಕೊಡುವುದು, ವಿಶ್ವಾಸಕ್ಕೆ ಸಾಕ್ಷಿಯಾಗುವುದು, ಯೇಸು ಕ್ರಿಸ್ತರನ್ನು ನಮ್ಮ ದೇವರು, ನಮ್ಮ ರಕ್ಷಕರು ಎಂದು ನಡೆಗಳಲ್ಲಿ ಹಾಗೂ ನುಡಿಗಳಲ್ಲಿ ತೋರ್ಪಡಿಸುವುದು. ನಾವು ಕ್ರೈಸ್ತ ವಿಶ್ವಾಸಿಗಳಾಗಬೇಕಾದರೆ ಪ್ರತಿದಿನ ದೇವರ ವಾಕ್ಯವನ್ನು ಓದಿ ಅದರ ಮನನ ಚಿಂತನೆಯನ್ನು ಮಾಡಿ ದೈನಂದಿನ ನಾವು ಜೀವಿಸಬೇಕು. ನಮ್ಮ ಕುಟುಂಬಗಳಲ್ಲಿ ದೈನಂದಿನ ಪ್ರಾರ್ಥನೆ ಮಾಡುವುದು ಅತಿ ಅಗತ್ಯ. ಆವಾಗ ನಾವು ಯೇಸು ಸ್ವಾಮಿಯ ಅಸ್ತಿತ್ವವನ್ನು ನಮ್ಮ ಜೀವನದಲ್ಲಿ ಅನುಭವಿಸಲು ಸಾಧ್ಯವಾಗುವುದು. ಈ ವಿಶ್ವಾಸದ ವರ್ಷದಲ್ಲಿ ದೇವರ ಅನುಭವ ನಮ್ಮೆಲ್ಲರಿಗೆ ಆಗಲಿ. ಈ ಅನುಭವವು ನಮ್ಮೆಲ್ಲರನ್ನು ಪ್ರೀತಿಯಿಂದ, ಸಹಬಾಳ್ವೆಯಿಂದ, ಒಗ್ಗಟ್ಟಿನಿಂದ ಒಂದುಗೂಡಿಸಲಿ. ಈ ನಮ್ಮ ಒಗ್ಗಟ್ಟು ಮತ್ತು ಪ್ರೀತಿ ನಮ್ಮನ್ನು ಅನಂತ ಜೀವನದಲ್ಲಿ ಸಂತರೊಡನೆ ಒಂದುಗೂಡಿಸಲಿ. ದೇವರ ಆಶೀರ್ವಾದ, ಸಕಲ ಸಂತರ ಅನುಗ್ರಹ ಸದಾ ನಿಮ್ಮೊಡನೆ ಇರಲಿ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮನ್ನು ತಂದೆ ಎಂದು ಕರೆಯುವ ಭಾಗ್ಯ ನಮ್ಮದು. ಇದನ್ನು ಪ್ರಭು ಯೇಸು ಕ್ರಿಸ್ತರೇ ನಮಗೆ ಕಲಿಸಿದ ಪ್ರಾರ್ಥನೆ. ನಿಮ್ಮಲ್ಲಿ ನಮಗೆ ಅಪಾರ ನಂಬಿಕೆಯನ್ನಿಟ್ಟು ಸದಾ ನಿಮ್ಮಲ್ಲಿ
ನಾವು ಮೊರೆ ಇಡುತ್ತೇವೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಸಕಲ ಸಂತರ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಅವರ ಜೀವನ ನಮ್ಮ ಜೀವನದಲ್ಲಿ ಅಳವಡಿಸಿ ನಾವು ಕೂಡ ಸಂತರಂತೆ ಜೀವಿಸಲು ನಮಗೆ ಕೃಪೆಯನ್ನು ನೀಡಿರಿ. ನಾವೆಲ್ಲರೂ ಸ್ವರ್ಗಲೋಕದ ಬಾಧ್ಯಸ್ಥರು. ಆದರೆ ಸ್ವರ್ಗಲೋಕವನ್ನು ತಲುಪಬೇಕಾದರೆ ಸಂತರು ಜೀವಿಸಿದ ಹಾಗೆ ನಮ್ಮ ಜೀವನ ಹಾಗೆ ಜೀವಿಸಲು ಸಾಧ್ಯವಾಗಬೇಕು. ಅದಕ್ಕೆ ನಿಮ್ಮ ಕೃಪೆ ಬಹಳ ಅಗತ್ಯವಿದೆ. ಆ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ. ನಮ್ಮ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ರಾಜ್ಯದಲ್ಲಿ ಶಾಂತಿ ಬರಲಿ. ನಮ್ಮ ರಾಜ್ಯದಲ್ಲಿ ಸೇವೆಯ ಮನೋಭಾವ, ವಿಶೇಷವಾಗಿ ನಮ್ಮನ್ನು ಆಳುವವರು ರಾಜಕಾರಣಿಗಳು, ಅವರಲ್ಲಿ ಸೇವೆಯ ಮನೋಭಾವ ಬರಲಿ ಮತ್ತು ಉತ್ತಮ ಆಳ್ವಿಕೆಯ ಮುಖಾಂತರ ನಮ್ಮೆಲ್ಲರನ್ನು ಅವರು ಒಂದು ಸಮಾಜ ಎಂಬುದಾಗಿ ಕಾಣುವಂಥ ಆ ಪ್ರಜ್ಞೆ ನಮ್ಮಲ್ಲಿ ಮೂಡಿ ಬರಲಿ. ನಮ್ಮ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಸಲ್ಲಿಸುತ್ತೇವೆ. ಆಮೇನ್. ಅತಿ ವಂದನೀಯ ಪರಮ ಪೂಜ್ಯ ಡಾಕ್ಟರ್ ಎಲೋಷಿಯಸ್ ಪಾಲ್ ಡಿಸೋಜರ್ ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಸಂದೇಶವು ನಮ್ಮೆಲ್ಲರಲ್ಲಿ ಹೊಸ ಚೈತನ್ಯವನ್ನು ತುಂಬಲಿ. ದೇವರು ನಿಮಗೆ ಸಕಲ ಆರೋಗ್ಯವನ್ನು ದಯಪಾಲಿಸಲಿ ಎಂಬುದು ನಮ್ಮ ಪ್ರಾರ್ಥನೆ. जेजू जीवित है आमचे, जेजू जियांचे कशे, जेजू जीवित है आमचे. सांगा तुझे तसलो दिनचो कोणे, तुझे थंय जियांचे भागीचीने, जेजू जियांचे कशे, जेजू जीवित है आमचे, जेजू जियांचे कशे, जेजू जीवित है आमचे. पाका भोगसून कुरपेन भरताय, आत्मिक जिणये पोषण दिताय. पाका भोगसून कुरपेन भरताय, आत्मिक जिणये पोषण दिताय. काळजांत तुझ्या येवन बिडार करताय, गोपान तुझ्या म्हाका वेंगून घेताय. काळजांत तुझ्या बिडार करताय, गोपान तुझ्या म्हाका वेंगून घेताय. जेजू जियांचे कशे, जेजू जीवित है आमचे, जेजू जियांचे कशे, जेजू जीवित है आमचे.
मोगान आमकां व्हरताय दैवीक उतरां चलवन व्हरताय तुज्या मोगान आमकां व्हरताय दैवीक उतरां चलवन व्हरताय कश्टां दुखान तूं रुजवण दिताय पैणाक आमच्या सदां आधार जाताय कश्टां दुखान तूं रुजवण दिताय पैणाक आमच्या सदां आधार जाताय जेजू जियेवचें कशें जेजू जिवीत हें आमचें जेजू जियेवचें कशें जेजू जिवीत हें आमचें सांगा तुजे तसलो दिनचो कोणे तुजे थंय जियेवचें भागीचीने जेजू जियेवचें कशें जेजू जिवीत हें आमचें जेजू जियेवचें कशें जेजू जिवीत हें आमचें ಇದೀಗ ನಮ್ಮ ದೈವಿಕ ಶಕ್ತಿಯ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.